ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ. ಊಟಿಯಲ್ಲಿ ನಮ್ಮ 2ನೇ ದಿನ ಹೇಗಿತ್ತು ಅಂತ. ಬೆಳಗ್ಗೆನೇ ಬೇಗ ಎದ್ದು ಟಾಯ್ ಟ್ರೈನ್ಗೆ ಟಿಕೆಟ್ ಸಿಗುತ್ತೇನೋ ನೋಡೋಣ ಅಂತ ಹೊರಟಿದ್ವಿ. ನಾನು ಮತ್ತು ನಮ್ಮ ಮನೆಯವ್ರು ಹೋದ್ವಿ. ಮಕ್ಕಳು ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಮಲಗಿದ್ರು. ಇನ್ನು ಅರ್ಲಿ ಮಾರ್ನಿಂಗು 6:30ಗೆ ಹೋಗಿ ನಿಂತ್ಕೊಳ್ಳಿ ಲೈನಲ್ಲಿ, ಟಿಕೆಟ್ ಸಿಗೋ ಚಾನ್ಸಸ್ ಇದೆ ಅಂತ ನಮ್ಮ ಗೈಡ್ ಹೇಳಿದರು. ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಇನ್ನೂ ಓಪನ್ ಆಗಿರಲಿಲ್ಲ. ಅಷ್ಟರಲ್ಲಾಗಲೇ ನಾವು ಬರೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ಒಂದು 50 ಮೆಂಬರ್ಸ್ ಮೇಲೆ ಲೈನ್ ಇತ್ತು. ನಮಗೂ ಆ ಲೈನಲ್ಲೇನೋ ಜಾಗ ಸಿಕ್ತು. ನೋಡೋಣ, ವೆಯ್ಟ್ ಮಾಡೋಣ, ಸಿಕ್ಕಿದ್ರು ಸಿಗ್ಬೋದಂತ ನಿಂತ್ಕೊಂಡ್ವಿ. ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದು ಬೆಟರು. 3 ಮಂತ್ಸಿಂದನೇ ಬುಕ್ ಮಾಡ್ಕೊಬೋದಂತೆ. ಬಟ್ ನನಗದು ಅಷ್ಟು ಐಡಿಯಾ ಇರಲಿಲ್ಲ, ಇಷ್ಟೊಂದು ಡಿಮ್ಯಾಂಡ್ ಇರುತ್ತೆ ಇದಕ್ಕೆ ಅಂತ ಗೊತ್ತಿರಲಿಲ್ಲ. ನಾನೊಂದು 10 ಡೇಸ್ ಬಿಫೋರು ಟ್ರೈ ಮಾಡಿದ್ದೆ ಬುಕ್ ಮಾಡೋಣ ಅಂತ. ಸಿಕ್ಕಿತ್ತು. ಒಬ್ಬರಿಗೆ 6 ಟಿಕೆಟ್ನ ಬುಕ್ ಮಾಡ್ಬೋದು. ನೋಡಿ, ಇದೇನೇ ಟ್ರೈನು ಸಿಕ್ಕಿತ್ತು. ಬಟ್ ಅದೇನೋ ಒಂದು OTP ನನಗೆ ಬರಲಿಲ್ಲ ಆನ್ ಟೈಮಿಗೆ ಕರೆಕ್ಟಾಗಿ. ಹಂಗಾಗಿ ಅದು ಅಮೌಂಟ್ ರೀಫಂಡ್ ಆಯಿತು. ಅದು ಏನೇನೋ ರೂಲ್ಸ್ಗಳೆಲ್ಲ ಇರುತ್ತೆ ಸಿಕ್ಕಾಬಟ್ಟೆ ಇವ್ರದ್ದು. ಯಾಕಂದರೆ ಅದು ಲಿಮಿಟೆಡ್ ಸೀಟ್ಸ್ ಮಾತ್ರನೇ ಅಲ್ಲಿ ಟ್ರೈನಲ್ಲಿ ಹೋಗೋದಕ್ಕಾಗೋದು. ಹಂಗಾಗಿ ಅವರು ಇಷ್ಟೊಂದು ರೂಲ್ಸ್ ಮಾಡಿದ್ದಾರೆ ಅಂತ ಅಂದ್ಕೊತೀವಿ. ನಾವು 3 ಅವರ್ಸ್ ಲೈನಲ್ಲಿ ನಿಂತ್ಕೊಂಡ್ವಿ. ಕೊನೆಗೂ ಟಿಕೆಟ್ ಸಿಗಲಿಲ್ಲ. ಬೇಜಾರಾಯಿತು ಸ್ವಲ್ಪ. ಇಷ್ಟು ಕಷ್ಟಪಟ್ಟು ಇಷ್ಟೊತ್ತವರೆಗೂ ಎದ್ದು ಬಂದು ನಿಂತ್ಕೊಂಡು ಬಿಸಿಲಲ್ಲಿ ನಿಂತರೂ ಸಿಗಲಿಲ್ವಲ್ಲ ಅಂತ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹೋಗುವಾಗ ನಾವು ಈ ಥರ ರಿಸ್ಕ್ ತಗೊಳ್ಳೋದಕ್ಕಿಂತ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋದ್ರೇ ಒಳ್ಳೆಯದು ಅಂತ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿ ಯಾರನ್ನು ನಾವು ಕ್ವಶನ್ ಮಾಡೋಕ್ಕೂ ಆಗಲ್ಲ, ಏನು ಅಲ್ಲಿ ರೆಸ್ಪಾನ್ಸ್ ಕೂಡ ಅವ್ರು ಮಾಡಲ್ಲ. ಟಿಕೆಟ್ ಕೊಡೋ ಟೈಮಿಂಗ್ಸ್ ಮುಗಿದ್ಮೇಲೆ ಎದ್ದೇ ಹೊರಟೋಗ್ತಾರೆ. ಎಷ್ಟು ಜನ ವೆಯ್ಟ್ ಮಾಡ್ತಿದ್ರು, ಅಲ್ಲಿ ಏನು ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಹಂಗಾಗಿ ಈ ಥರ ಮತ್ತೆ ಮಾಡ್ಕೋಬಾರ್ದು ಅಂತ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಮ್ಮ ಟೀಮ್ ಜೊತೆ ಬಂದಾಗಲೂ ಕೂಡ ಇದೇ ಥರ ಆಗಿತ್ತು. ಟಿಕೆಟ್ ಸಿಕ್ಕಿರಲಿಲ್ಲ ನಮಗೆ. ನೆಕ್ಸ್ಟ್ ಟೈಮ್ ಅಂತೂ ಖಂಡಿತ ಅದು ಏನಿದೆ ಟ್ರೈನಲ್ಲಿ ಹೋಗೋದಕ್ಕೆ ಯಾಕೆ ಇಷ್ಟೊಂದು ಇದು ಜನಗಳಿಗೆ ಇಷ್ಟ ಅಂದ್ಬಿಟ್ಟು ತಿಳ್ಕೊಳ್ಳೇಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬರಲೇಬೇಕಂತ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಮತ್ತೆ ಇನ್ನೇನು ಮಾಡೋದು, ಇವತ್ತು ನಮಗೆ ನಮ್ಮ ಗೈಡು ಕುನ್ನೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಊಟಿಯಿಂದ ಕುನ್ನೂರು ಒಂದು 30 to 40 ಮಿನಿಟ್ಸ್ ಜರ್ನಿ. ಅಲ್ಲೂ ಅಷ್ಟೇ ವ್ಯೂ ತುಂಬಾ ಚೆನ್ನಾಗಿದೆ. ಈಗ ನಾವು ಟ್ರೈನಲ್ಲಿ ಹೋಗಿದ್ದಿದ್ರು ಕೂಡ ಈ ಕುನ್ನೂರಿಗೇ ಹೋಗ್ತಾ ಇದ್ದಿದ್ದು. ಬಟ್ ಟ್ರೈನಲ್ಲಿ ಹೋದಾಗ ಸಿಗೋ ವ್ಯೂಗೂ ನಾವು ಕಾರಲ್ಲಿ ಬಸ್ಸಲ್ಲಿ ಹೋದಾಗ ಸಿಗೋ ವ್ಯೂಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತಿದ್ರು. ಅಲ್ಲಿ ಗುಹೆ ಒಳಗಡೆ ಎಲ್ಲ ಟ್ರೈನ್ ಹೋಗುತ್ತೆ ಅಂತ. ಅದಕ್ಕೇ ಅಷ್ಟು ಇಷ್ಟಪಟ್ಟು ಎಲ್ಲರೂ ಹೋಗ್ತಾರೆ. ನಮಗೂ ಆಸೆ ಇತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು ಟ್ರೈನಲ್ಲಿ ಅಂತ. ಬಟ್ ಸಿಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಸರಿ, ಇನ್ನೇನು ನಾವು ಹೇಗೂ ಆ ಗೈಡನ್ನ ಬುಕ್ ಮಾಡ್ಕೊಂಡಿದ್ವಲ್ಲ, ಅವರೇ ಒಳ್ಳೊಳ್ಳೆ ಇದನ್ನು ತೋರಿಸ್ತೀನಿ ನಾನು ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ನನಗೆ ಮೊಬೈಲು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ತಿತ್ತು. ಚಾರ್ಜಿಂಗ್ ಬೇಗನೆ ಹೋಗುತ್ತೆ. ಈಗ ಐಫೋನ್ ಯೂಸ್ ಮಾಡೋರ್ಗೆ ಇದೊಂದು ಪ್ರಾಬ್ಲಮ್ಮು. ಅಂದರೆ ಈ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀವಲ್ಲ, ಯಾವಾಗಲೂ ಮೊಬೈಲ್ ಆನಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ಚಾರ್ಜಿಂಗ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ನಾನು ಮುಂದೆ ಕೂತ್ಕೊಂಡು ಹಾಗೆ ಅಲ್ಲಿ ಇರೋವಂಥ ವ್ಯೂ ಎಲ್ಲ ನಾನು ನೋಡ್ತಿದ್ದೆ. ಇಲ್ಲೆಲ್ಲ ಮಿಲ್ಟ್ರಿ ಏನಿದೆ ಆರ್ಮಿ, ಅಲ್ಲಿಗೆ ಹೋಗೋರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಒಂದು ಸ್ಪೇಸ್ನ ಮಾಡಿದ್ದಾರೆ. ತುಂಬಾ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಎಂಟ್ರಿ ಇಲ್ಲ, ಹೊರಗಡೆಯಿಂದ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಇಲ್ಲಿಂದ ಟ್ರೈನ್ ಅಪ್ ಮಾಡಿ ಕಳಿಸ್ಕೊಡ್ತಾರಂತೆ ಆರ್ಮಿಗೆ. ಏನೋ ಒಂಥರ ಖುಷಿ ಆಯಿತು, ಈ ಥರ ಜಾಗದಲ್ಲಿ ನಾವು ಓಡಾಡ್ತಿದ್ದೀವಲ್ಲ ಅಂತ. ನಮ್ಮ ದೇಶ ಕಾಯೋವಂಥ ಸೈನಿಕರು ಇಲ್ಲಿಂದ ರೆಡಿಯಾಗಿ ಹೋಗ್ತಾರಲ್ಲ ಅನ್ನೋದು ಏನೋ ಒಂಥರ ಒಂದು ಸ್ಪೆಷಲ್ ಫೀಲಿಂಗ್ ಬಂತಂತಲೇ ಹೇಳ್ಬೋದು ಆ ಸ್ಪೇಸಿಗೆ ಹೋದಾಗ. ಅಲ್ಲಿಂದ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಹೊಸ ಜಾಗಗಳನ್ನ ನೋಡುವಾಗ ಏನೋ ಒಂಥರ ಕ್ಯೂರಿಯಾಸಿಟಿ, ಹೇಗಿರುತ್ತೆ ಏನು ಅನ್ನೋದು ನಮಗೂ ಕೂಡ. ಹಾಗೆ ಮಕ್ಕಳು ಕೂಡ ಅಷ್ಟೇ. ಇವತ್ತು ನೆನ್ನೆ ಥರನೇ ಜೋಶಲ್ಲೇ ಇದ್ದರು. ಯಾರಿಗೂ ಎಕ್ಸೈಟ್ಮೆಂಟ್ ಏನು ಕಡಿಮೆ ಆಗಿರಲಿಲ್ಲ. ಹಾಗೆ ಅಪ್ಪ ಅಮ್ಮಂಗೆ ಇಲ್ಲಿ ಇನ್ನೇನು ಎಲ್ಲಿ ನೋಡಿದ್ರು ಹೂವಿನ ಗಿಡಗಳು, ಎಲ್ಲಿ ನೋಡಿದ್ರು ಕಾಡು ಮರ ಅಷ್ಟೇ ಅಂತಲೇ ಅನ್ನಿಸ್ತಿತ್ತೇನೋ ಗೊತ್ತಿಲ್ಲ. ಆದರೆ ದೇವಸ್ಥಾನಗಳಿಗೆ ಹೋಗೋಕೆ ಅವ್ರು ಇಷ್ಟಪಡ್ತಾರೆ. ಬಟ್ ಈಗಂತೂ ಎಲ್ಲ ಕಡೆ ಸಿಕ್ಕಾಬಟ್ಟೆ ಜನಗಳಿರೋದ್ರಿಂದ ದೇವಸ್ಥಾನಗಳಿಗೆ ಹೋದ್ರೂ
4 to 5 ಅವರ್ಸ್ ನಾವು ದರ್ಶನಕ್ಕೆ ನಿಂತ್ಕೋಬೇಕಾಗುತ್ತೆ. ಅದಕ್ಕಿಂತ ಇದು ಬೆಟರು, ನಾವು ನೇಚರ್ನ ನೋಡಿಕೊಂಡು ಸುತ್ತಾಡೋದು ಅಂತಲೂ ಅನಿಸುತ್ತೆ. ಅಲ್ಲಿಂದ ನಾವು ಟಿಫನ್ ಮಾಡೋಣ ಅಂತ ಒಂದು ಕಡೆ ನಿಲ್ಲಿಸಿದ್ವಿ. ಅಂಥ ಚೆನ್ನಾಗೇನಿರಲಿಲ್ಲ, ಅಷ್ಟಕ್ಕಷ್ಟೇ. ಬಟ್ ಹೊರಗಡೆ ಬಂದಾಗ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಸಿಕ್ಕಿದ್ದನ್ನು ನಮಗೆ ಆ ಟೈಮ್ಗೆ ಏನು ಸಿಗುತ್ತೆ ಅದನ್ನು ತಿನ್ನಲೇಬೇಕಾಗುತ್ತೆ. ಅಲ್ಲಿಂದಾಗೆ ಮುಂದೆ ಬಂದರೆ ಟೀ ಗಾರ್ಡನ್ನಲ್ಲಿ ಸ್ಟಾಪ್ ಮಾಡಿದ್ರು. ಇಲ್ಲಿ ಟೀ ಗಾರ್ಡನ್ನಲ್ಲಿ ಫೋಟೋಶೂಟ್ಗೆ ಅಂತಲೇ ಫೋಟೋಶೂಟ್ ಮಾಡೋದಕ್ಕೆ ಅಂತ ಮತ್ತು ಈ ಥರ ಡ್ರೆಸ್ಸಸ್ಗಳನ್ನ ಕೊಡೋದಕ್ಕೆ ಅಂತಲೇ ಸ್ಪೇಸ್ನ ಮಾಡ್ಕೊಂಬಿಟ್ಟಿದ್ದಾರೆ. ಒಬ್ಬರಿಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಒಂದು ತಲೆ ಕಟ್ಟೋದಕ್ಕೆ ಒಂದು ಬಟ್ಟೆ, ಹಾಗೆ ಮೈ ಮೇಲೆ ಹಾಕೋದಕ್ಕೊಂದು ಬಟ್ಟೆ ಕೊಟ್ಟು ಒಂದು ಬುಟ್ಟಿ ಕೊಟ್ಟು ಅವರೇ ಫೋಟೋಸ್ ತೆಗೆದುಕೊಡ್ತಾರೆ. ಅಲ್ಲೇ ಪ್ರಿಂಟ್ ಕೂಡ ತೆಗೆದುಕೊಡ್ತಾರೆ, ಒಂದು ಫೋಟೋ ಮಾತ್ರ. ಮತ್ತು ನಮಗದು ಸಾಫ್ಟ್ ಕಾಪಿ ಕಳಿಸಿ ಅಂದರು, ಅವ್ರು ಕಳಿಸ್ಲಿಲ್ಲ. ಮತ್ತು ನಮ್ಮ ಫೋನಲ್ಲೇ ತಕ್ಕೊತೀವಿ ಬಿಡಿ ಅಂದ್ರೂ ಕೂಡ ಬಿಡಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಇಲ್ಲಿ ಅವರ ಜಾಗದಲ್ಲಿ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಈ ಥರ ಅಂತ ಎಲ್ಲ ಹೋದಾಗ ಫೋಟೋ ತೆಗೆಸ್ಕೋಬೇಕು ಅಂತ. ನನಗೆ ಆ ಕಲರ್ ಬೇಡ, ಬೇರೆ ಕಲರ್ ಚೇಂಜ್ ಮಾಡಿ ಅಂತ ಕೇಳಿದ್ದಕ್ಕೂ ಒಂಥರ ಮಾಡಿಕೊಂಡ್ರು. ಅದು ಯಾಕೆ ಈ ಥರ ಮಾಡ್ತಾರೆ ಜನ ಅಂತ ಗೊತ್ತಿಲ್ಲ. ಸೊ ಒಂದು ಸ್ವಲ್ಪ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಸರಿ ಆಯಿತು, ಹೇಗೋ ಬಂದುಬಿಟ್ಟಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಅವ್ರ ಹತ್ರ, ಹಾಗೆ ನಮ್ಮ ಫೋನಲ್ಲೇ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಅಲ್ಲಿಂದ ಹೊರಡ್ತಿದ್ದೀವಿ. ತುಂಬ ದಿನದಿಂದ ಆಸೆ ಇತ್ತು ನನಗೆ ಈ ಥರ ಒಂದು ಫೋಟೋಶೂಟ್ ಮಾಡಿಸ್ಬೇಕಂತ. ಬಟ್ ಈ ಥರ ಇರುತ್ತೆ ಅಂತ ಮ್ಯಾಟರ್ ಗೊತ್ತಿರಲಿಲ್ಲ. ರೆಂಟಿಗೆ ಕೊಡ್ತಾರೆ ಡ್ರೆಸ್ನ, ನಾವು ಫೋಟೋಸ್ ತೆಗೆಸ್ಕೋಬೋದು ಅನ್ನೋದು ಅಂದ್ಕೊಂಡಿದ್ದೆ ನಾನು. ಬಟ್ ಅವರೇ ಫೋಟೋ ತೆಗೆದುಕೊಡ್ತಾರೆ, ಒಂದಷ್ಟೇ ಪ್ರಿಂಟ್ ಮಾಡಿ ಕೊಡ್ತಾರೆ 200 ರುಪೀಸ್ಗೆ. ಓಕೆ, ವರ್ತ್ ಅಂತಲೇ ಅನಿಸ್ತು. ಆದರೆ ಅಲ್ಲೇನು ಅಷ್ಟೊಂದು ಕ್ರೌಡ್ ಏನು ಇರಲಿಲ್ಲ. ನಾವು ಹೋದಾಗ ಒಂದು 10 ನಿಮಿಷನೂ ನಮ್ಗೆ ಟೈಮ್ ಕೊಡಲಿಲ್ಲ. ಬುಟ್ಟಿನ ಇಸ್ಕೊಂಡೇ ಹೊರಟೋದ್ರು, ನಮಗೆ ಬೇಕದು ಅಂದ್ಬಿಟ್ಟು. ಅದು ಒಂಥರ ಅನ್ನಿಸ್ತು. ಈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಈ ಥರ ಎಲ್ಲ ಆಗುತ್ತೆ, ಅವ್ರು ಹೇಳಿದ್ದೇ ರೂಲ್ಸು, ಅವ್ರು ಮಾಡಿದ್ದೇ ಇದು ಅನ್ನೋ ಥರ. ಬಟ್ ಓಕೆ, ಕಡಿಮೆ ಫೋಟೋಸೇ ಬಂದ್ರೂ ಚೆನ್ನಾಗಿ ಬಂದಿತ್ತು, ಪರವಾಗಿಲ್ಲ, ಇಷ್ಟ ಆಯಿತು. ಒಂದು ಸ್ವಲ್ಪ ವೀಡಿಯೋಸ್ನೂ ಕೂಡ ನಾನು ಮಾಡಿಕೊಂಡೆ. ಆಲ್ರೆಡಿ ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಇಷ್ಟಪಟ್ಟಿದ್ದೀರಾ. ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸ್ಬೋದು. ನೋಡಿಲ್ಲ ಅಂದರೆ ಒಂದು ಸಲ ಶಾರ್ಟ್ಸಲ್ಲಿ ಚೆಕ್ ಮಾಡಿ. ನಂಗೆ ತುಂಬಾ ಇಷ್ಟ ಆಯಿತು. ಯಾವ ಹಾಡು ಹಾಕ್ಬೇಕಂತ ಗೊತ್ತಾಗಲಿಲ್ಲ, ಹಂಗಾಗಿ ಅದಕ್ಕೊಂದು ಸ್ವಲ್ಪ ರಿಲೇಟೆಡ್ ಆಗೋ ಥರ ಒಂದು ಹಾಡನ್ನ ಹಾಕಿ ಪೋಸ್ಟ್ ಮಾಡಿದ್ದೀನಿ. ನಾನು ತುಂಬ ಸರ್ಚ್ ಮಾಡಿದೆ, ಕನ್ನಡದಲ್ಲಿ ಯಾರೂ ಈ ಥರ ವೀಡಿಯೋನೇ ಮಾಡಿರಲಿಲ್ಲ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಸಿಗಲಿಲ್ಲ. ತುಂಬ ತಮಿಳು, ಮಲಯಾಳಮ್ಮು, ಹಿಂದಿ ಅದರಲ್ಲಿದೆ ಈ ಥರ ಫೋಟೋಶೂಟಲ್ಲಿ ರೀಲ್ಸ್ಗಳು. ಕನ್ನಡದಲ್ಲಿ ಸಿಗಲಿಲ್ಲ ನನಗೆ. ಯಾವ ಸಾಂಗ್ ಹಾಕ್ಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಆಗಿ ಫೈನಲ್ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. ಅಲ್ಲಿ ಫೋಟೋಶೂಟ್ನ ಮುಗಿಸ್ಕೊಂಡು ಟೀ ಎಸ್ಟೇಟ್ ಎಲ್ಲ ನೋಡಿಕೊಂಡು ಮತ್ತೆ ನಾವು ಬಂದಿದ್ದು ಸ್ಟ್ರಾಬೆರಿ ಫಾರ್ಮ್ಗೆ. ಇದೆಲ್ಲ ನಮ್ಮ ಗೈಡು ಕರ್ಕೊಂಬಂದು ನಮಗೆ ತೋರಿಸ್ತಿರೋ ಅಂಥದ್ದು. ಇಲ್ಲೆಲ್ಲ ಈ ಥರ ಇದೆ, ಈ ಥರ ಇದೆ ಅಂತ ಅವರೇ ತೋರಿಸಿದ್ರು. ಒಂಥರ ಖುಷಿ ಆಯಿತು ನೋಡಿ, ಸ್ಟ್ರಾಬೆರಿ ಗಿಡಗಳನ್ನ ಈ ಥರ ಇರುತ್ತೆ ಅನ್ನೋದು ನಮಗೂ ಐಡಿಯಾ ಇರಲಿಲ್ಲ. ಮಕ್ಳಿಗೆ ತುಂಬಾ ಇಷ್ಟ ಆಯಿತು, ಒಂದು ಖುಷಿಯಾಗಿ ನೋಡಿದ್ರು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಈಗ ಇವ್ರು ಹೇಳ್ತಾರೆ ನೋಡಿ. 20 मंथ होने के बाद सब निकाल कर हम लोग नया प्लांट डालते हैं और उसका टेम्परेचर चाहिए 70 to 25 डिग्री. समेटे करें तो अच्छा सा फ्रूट देगा, ज़्यादा भी देगा, रेगुलर में भी देते. एक प्लांट से फ्रूट आने के लिए 2 मंथ लगेगा. 2 मंथ से 20 मंथ तक कंटिन्यूसली देते, टेम्परेचर अच्छे से मेंटेन करेगा. हम लोग कैसा 8 फार्म था, 4 फार्म स्ट्रॉबेरी, बाद में अवेकेडो, पीच, ब्लूबेरी भी है. हम लोग कई फ्रूट्स इधर से निकाल कर बाहर सेल नहीं करते, एक्सपोर्ट भी नहीं करते. हम लोग इधर ही सेल करते, वन प्रोडक्ट बनाते हैं. पूरा फ्रूट से लिप बाम, क्रीम, स्क्रब, फेस वॉश, फेस पैक, ये पूरा बनाता, पूरा ऑर्गेनिक का प्रोडक्ट है. स्ट्रॉबेरी से एक ही आइटम स्पेशली बनाता वाइन. आपका बाहर पाइनएप्पल, एप्पल, ग्रेप्स पूरा मिलता है. हमारा पास फिलहाल तो स्ट्रॉबेरी का वाइन है, वो भी टेस्ट कराए तो टेस्ट कर सकते हो. फ्रेश स्ट्रॉबेरी चाहिए इधर मिल जाएगा. और इसका डायरेक्ट सनलाइट, डायरेक्ट रेन वाटर पे अवॉइड करना चाहिए. मिट्टी में फ्रूट टच हो जाए तो फ्रूट खराब हो जाए, इसलिए कवर करके रखा. कवर के ऊपर फ्रूट आएगा तो अच्छे से आए. ಪುಟ್ಟ ಪುಟ್ಟ ಗಿಡಗಳನ್ನ ನೋಡೋದಕ್ಕೆ ಒಂಥರ ಕ್ಯೂಟಾಗಿತ್ತು. ಅದನ್ನು ಯಾವ ರೀತಿ ಬೆಳಿತೀವಿ ನಾವು, ಅದರಿಂದ ಏನೇನು ಮಾಡ್ತೀವಿ ಅಂತ ಅವರೇ ಹೇಳಿದ್ರು. 2 ಮಂತ್ಸ್ ಅದು ಬರುತ್ತಂತೆ ಗಿಡಗಳು. ಅದರಲ್ಲಿ ಇಲ್ಲಿ ಸ್ಪೆಷಲಾಗಿ ಅವರು ವೈನನ್ನು ನಾವು ತಯಾರು ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಲಿಪ್ ಬಾಮು, ಸ್ಕ್ರಬ್ಬು ಈ ಥರದ್ದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಸೇಲ್ಗೂ ಕೂಡ ಇಟ್ಟಿದ್ದಾರೆ. 150 ಇದು ಒಂದು ಬಾಕ್ಸು. ಫ್ರೆಶ್ ಆಗಿ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಸ್ಟ್ರಾಬೆರಿನ ಟೇಸ್ಟ್ ಮಾಡ್ತಾ ಇರೋದು. ಅಂದರೆ ಹೇಗಿರುತ್ತೋ ಏನೋ, ಎಲ್ಲಿಂದ ತರ್ತಾರೋ, ಹೇಗೆ ಬೆಳೀತಾರೋ ಅನ್ನೋದು ಒಂದು ಭಯ ಇತ್ತು ತಿನ್ನಬೇಕಾದ್ರೆ. ಇದು ಯಾಕಂದರೆ ನಮ್ಮ ಕಡೆ ಎಲ್ಲ ಅಷ್ಟು ಇದು ಗಿಡಗಳನ್ನ ನಾವು ನೋಡಿಲ್ವಲ್ಲ, ಹಂಗಾಗಿ ನಾನು ಯಾವತ್ತೂ ತಿಂದಿರಲಿಲ್ಲ. ಫಸ್ಟ್ ಟೈಮ್ ತಿಂದಿದ್ದು. ಚೆನ್ನಾಗಿದೆ ಅಂತ ಅನ್ನಿಸ್ತು, ಪರವಾಗಿಲ್ಲ. ಹುಳಿ ಸ್ವಲ್ಪ ಸ್ವೀಟ್ ಆ ಥರ ಇತ್ತು, ಚೆನ್ನಾಗಿತ್ತು.
ಒಂದು ಹೊಸ ಟೇಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗ ಅಲ್ಲಿಂದ ನಮ್ಮ ಜರ್ನಿ ಶುರುವಾಗಿದ್ದು ಮತ್ತೆ ಊಟಿ ಕಡೆಗೆ ವಾಪಸ್ ಬರ್ತಾಯಿದ್ದೀವಿ ಇವಾಗ. ಯಾಕಂದರೆ ಮತ್ತೆ ನಾವು ಬೇಗನೆ ಹೊರಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಮಳೆ ಬಂದರೆ ಮತ್ತು ಟ್ರಾಫಿಕ್ ಜಾಮ್ ಆದರೆ ಪ್ರಾಬ್ಲಮ್ ಆಗುತ್ತೆ. ವಾಪಸ್ಸು ನಮ್ಮ ಊರಿಗೆ ಹೋಗೋಕ್ಕೆ 4 to 5 hours ಜರ್ನಿ ಇದೆ. ಹಂಗಾಗಿ ಬೇಗನೆ ಹೊರಟ್ಬಿಡೋಣ, ಕತ್ಲಾಗೋಕ್ಕೆ ಮುಂಚೆ ಬಾರ್ಡ್ರ್ ದಾಟಬೇಕು. ಆಲ್ಮೋಸ್ಟ್ 8:30 9 ಒಳಗಡೆ ನಾವು ತಮಿಳ್ನಾಡು ಬಾರ್ಡ್ರನ್ನ ದಾಟಿ ಕರ್ನಾಟಕಕ್ಕೆ ಬರಬೇಕಿತ್ತು. ಹಂಗಾಗಿ ಹೊರಟ್ಬಿಡೋಣ ಅಂದ್ಬಿಟ್ಟು ಆದಷ್ಟು ಬೇಗನೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ವ್ಯೂ ಪಾಯಿಂಟ್ಗಳೆಲ್ಲ ಇದೆ ಅಂತಂದರು. ಏನೇ ಇದ್ರೂ ಅಲ್ಲೆಲ್ಲ ಕಡೆಗೂ ನಾವು ಅಮೌಂಟ್ ಪೇ ಮಾಡಿ ಹೋಗ್ಬೇಕಾಗಿತ್ತು. ಅದು ಏನು ಗೊತ್ತಾ, ಅದು ಪೇ ಮಾಡಿ ಹೋಗಿ ನೋಡಿದ್ರು ಅದೇ ಕಾಣಿಸುತ್ತೆ. ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ನಮ್ಮ ವೆಹಿಕಲ್ನ ಸ್ಟಾಪ್ ಮಾಡಿ ನಿಂತ್ಕೊಂಡು ನೋಡಿದ್ರು ಅದೇ ಥರನೇ ಕಾಣಿಸುತ್ತೆ. ಹಾಗಾಗಿ ಪ್ರಕೃತಿನ ನೋಡೋದಕ್ಕೂ ಅಷ್ಟೊಂದೆಲ್ಲ ದುಡ್ಡು ಕೊಡಬೇಕಾ ಅಂತಲೂ ಒಂದೊಂದು ಸಲ ಅನಿಸುತ್ತೆ. ಹಂಗಾಗಿ ಕೆಲವೊಂದು ಕಡೆ ನಾವು ಹೋಗಲಿಲ್ಲ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಸಿಕ್ಕಿದೆ ನಮಗೆ. ರೋಡ್ ಸೈಡಲ್ಲಿ ನಿಂತ್ಕೊಂಡು ನೋಡಿದ್ರೇ ಇದನ್ನೇ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಅಲ್ಲಲ್ಲೇ ಆಗ್ತಾನೆ ಇತ್ತು ಈ ಥರ. ನಾನು ಎಷ್ಟೊಂದು ಕಡೆ ವೀಡಿಯೋ ಮಾಡಿಲ್ಲ, ಅದು ಟೆನ್ಷನ್ ಆಗ್ತಿತ್ತು. ಇದನ್ನು ದಾಟಿ ಹೋಗ್ಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು. ಹಾಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೆ ನಾನು ಹಾಗೇ. ಈ ವಿಡಿಯೋ ಅಂತೂ ಆಲ್ಮೋಸ್ಟ್ 150K ಮೇಲೆ ರೀಚ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಜನಗಳಿಗೆ ತುಂಬಾ ಇಷ್ಟ ಆಗಿದೆ. ಈ ಒಂದು ಲೈನು ತುಂಬ ಜನಕ್ಕೆ ಟಚ್ ಆಗಿದೆ ಅಂತ ಅನಿಸುತ್ತೆ. ಹಾಗೆ ಆ ಒಂದು ವ್ಯೂ ಕೂಡ ಅಷ್ಟೇ. ಮತ್ತು ಅದಕ್ಕೆ ಸೂಟ್ ಆಗೋ ಥರ ಒಂದು ಸಾಂಗು ಕೂಡ ಎಡಿಟ್ ಮಾಡಿ ಹಾಕಿದ್ದೆ. ಹಾಗಾಗಿ ತುಂಬ ಚೆನ್ನಾಗಿ ರೀಚ್ ಆಗಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ತುಂಬ ಜನ ಫಾಲೋವರ್ಸ್ ಕೂಡ ಬಂದಿದ್ದಾರೆ ಈ ವಿಡಿಯೋಯಿಂದ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಹಾಗೆ ನೀವು ನೋಡಿಲ್ಲ ಅಂತಂದರೆ ಒಂದು ಸಲ ಚೆಕ್ಔಟ್ ಮಾಡಿ. ಅಲ್ಲಿಂದ ನಾವು ಹೊರಟ ಮೇಲೆ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಯಿತು. ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಊಟಿಯಲ್ಲಿ ಹಿಂಗೆ ಅಂತಲೇ ಹೇಳೋಕ್ಕಾಗಲ್ಲ. ವೆದರು ಯಾವಾಗ ಚೇಂಜ್ ಆಗುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಫಾಗ್ ಸಡನ್ನಾಗಿ ಕವರ್ ಆಗುತ್ತೆ ಅಂತ ನಾವು ಗೆಸ್ ಕೂಡ ಮಾಡೋಕ್ಕಾಗಲ್ಲ. ಇಷ್ಟು ಜೋರಾಗಿ ಮಳೆ, ರೋಡಲ್ಲೆಲ್ಲ ನೀರು ಹರಿಯೋಷ್ಟು ಜೋರಾಗಿ ಮಳೆ ಬರ್ತಿತ್ತು. ಡ್ರೈವರ್ ಅದನ್ನೇ ಹೇಳ್ತಿದ್ರು, ಇಲ್ಲೆಲ್ಲ ಇದೇ ಥರನೇ ಯಾವಾಗ ಬೇಕಾದರೂ ಮಳೆ ಬರುತ್ತೆ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋದ್ರಲ್ಲಿ ಮಳೆನೇ ಇರಲ್ಲ ಅಂತ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಬಟ್ ಭಯನೂ ಕೂಡ ಹಂಗೆ ಆಗ್ತಿತ್ತು. ಬಟ್ ಓಕೆ, ಅವರು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಮಗೂ ಅಷ್ಟು ಕಂಫರ್ಟಾಗಿ ಓಕೆ ಅಂತ ಅನ್ನಿಸ್ತು. ಮತ್ತು ನಾವು ಊಟಿಗೆ ಅವರು ನಮ್ಮನ್ನು ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾವು ನಮ್ಮ ಕಾರ್ನ ತಗೊಂಡು ನಮ್ಮ ಊರ ಕಡೆ ಹೊರಟ್ವಿ. ಬರಬೇಕಾದ್ರೆ ಆನ್ ದಿ ವೇಯಲ್ಲಿ ಪೈನ್ ಫಾರೆಸ್ಟ್ ಸಿಗುತ್ತೆ. ಹಾಗೆ ಒಂದು ಲೇಕ್ ಕೂಡ ಸಿಗುತ್ತೆ, ಪೈಕಾರ ಲೇಕ್ ಅಂದ್ಬಿಟ್ಟು. ಅದು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ ಲಾಸ್ಟ್ ಟೈಮ್ ಹೋದಾಗ. ಈ ಸಲ ನಾವು ಒಂದು ನೈಟ್ ಹೋಗೋ ಅಷ್ಟರಲ್ಲಿ ಕತ್ಲೆ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ರಿಟರ್ನ್ ಬರಬೇಕಾದ್ರೆ ನೋಡೋಣ ಅಂತ ಅಂದ್ಬಿಟ್ಟು ಇದೊಂದು ಊಟಿಯಿಂದ ಒಂದು ಅರೌಂಡ್ 10 ಕಿಲೋಮೀಟರ್ ಒಳಗಡೆ ಸಿಗುತ್ತೆ. ವಾಪಸ್ ಬರಬೇಕಾದ್ರೆ ನೋಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ. ಇದು ಎಷ್ಟೊಂದು ಸಾಂಗ್ಸ್ಗಳು ಶೂಟಿಂಗ್ ನಡೆದಿದೆ ಇಲ್ಲಿ. ಒಂದೇ ಉಸಿರಂತೆ, ಇನ್ನು ನಾನು ನೀನು ಅಂತ ಅನುಪ್ರಭಾಕರ್ ಮತ್ತು ರಾಮ್ ಕುಮಾರ್ದು ಒಂದು ಹಾಡಿದೆಯಲ್ಲ, ಅದು ಈ ಜಾಗದಲ್ಲೇ ನಡೆದಿರೋವಂಥದ್ದು. ಮತ್ತು ಹಿಂದಿ ಹಾಡುಗಳು, ತುಂಬ ಹಾಡುಗಳು ಶೂಟಿಂಗ್ ಇಲ್ಲಿ ನಡೆದಿದೆ. ಹಂಗಾಗಿ ಅದನ್ನಾಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು ಆ ಒಂದು ವ್ಯೂ ಇಲ್ಲಿಂದ. ಮತ್ತು ಫುಲ್ಲು ಇಳಿಜಾರಲ್ಲಿ ನಡ್ಕೊಂಡು ಬರಬೇಕು ಈ ಮರಗಳ ಮಧ್ಯ. ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಲೇಕ್ ಏನಿದೆ ಅದು ಕೂಡ ಅಷ್ಟೇ ತುಂಬ ಕೂಲಾಗಿ ಪೀಸ್ಫುಲ್ಲಾಗಿತ್ತು. ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ನಾನು ಅಲ್ಲಿ. ನನಗೇನು ಅಂದರೆ ಎಲ್ಲಾದರೂ ಒಂದು ಜಾಗಕ್ಕೆ ಹೋಗಿದ್ದೀವಿ ಅಂದರೆ ಅಲ್ಲಿ ಒಂದು ಮೆಮೊರಿ ಆಗಿರಲಿ ಅಂತ ಒಂದಷ್ಟು ಜಾಸ್ತಿ ಎಲ್ಲ ಏನು ತೆಗಿಯೋದಕ್ಕೆ ಹೋಗಲ್ಲ, ಯಾಕಂದರೆ ಅಷ್ಟು ಪೇಷನ್ಸ್ ಇರಲ್ಲ ತೆಗಿಯೋರಿಗೆ. ಹಂಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಅದನ್ನೇ ನಾನು ಎಡಿಟ್ ಮಾಡಿ ಹಾಕ್ಕೊತೀನಿ. ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತಗೊಂಡು ಅಲ್ಲಿಂದ ನಾವೀಗ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು. ಅಲ್ಲೇ ಕುತ್ಕೊಳ್ಳೋಣಪ್ಪ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಆರಾಮಾಗಿ ಅಂತಲೂ ಅನ್ನಿಸ್ತಿರುತ್ತೆ. ಬಟ್ ಈ ಥರ ಫ್ಯಾಮಿಲಿ ಎಲ್ಲ ಬಂದಾಗ ಬೇಗ ಪ್ಲೇಸಸ್ನೆಲ್ಲ ನೋಡಿಕೊಂಡು ಹೋಗ್ಬೇಕಾಗುತ್ತೆ. ಫೈನಲಿ ಚೆನ್ನಾಗಿತ್ತು. ಈ ಒಂದು ಜಾಗ ಇಷ್ಟ ಆಯಿತು ಎಲ್ಲರಿಗೂ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಲ್ಲಿಂದ ಈಗ ಫೋಟೋಶೂಟ್ ವೀಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಪೈಕಾರ ಲೇಕ್ಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಬೋಟಿಂಗ್ ಎಲ್ಲ ಇದೆ. ನಾವು ಲಾಸ್ಟ್ ಟೈಮ್ ಬಂದಾಗ 2 times ಕೂಡ ಬೋಟಿಂಗ್ ಹೋಗಿದ್ವಿ. ಇವತ್ತು ಮಕ್ಕಳಿಗೆ ಟ್ರೈನ್ ಅಂತೂ ಸಿಗಲಿಲ್ಲ, ಬೋಟಿಂಗ್ ಆದರೂ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಲಕ್ ಚೆನ್ನಾಗಿಲ್ವೋ ಏನೋ ಗೊತ್ತಿಲ್ಲ, ಬೋಟಿಂಗಿಗೂ ಕೂಡ 2 hours ಲೈನಲ್ಲಿ ನಿಂತ್ಕೋಬೇಕಿತ್ತು, ಅಷ್ಟು ಕ್ರೌಡ್ ಇದ್ದರು. ಟಿಕೆಟು ಕೂಡ ಲಿಮಿಟ್
ಲಿಮಿಟೆಡ್ ಆಗಿ ಕೊಡ್ತಾಯಿದ್ರು. ಮತ್ತು ಬೋಟ್ಗಳು ಅಷ್ಟೇ ತುಂಬಾ ಕಡಿಮೆ ಇತ್ತು. ಈಗ ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಎಲೆಕ್ಟ್ರಿಕಲ್ಲಿ ಬೋಟ್ನ ನಡೆಸ್ತಿದ್ದಾರಂತೆ. ಹಂಗಾಗಿ ಫಾಸ್ಟಾಗಿ ಕೂಡ ಹೋಗಲ್ಲ ಬೋಟು, ಮತ್ತು ತುಂಬಾ ಕಡಿಮೆ ಬೋಟ್ಗಳಿತ್ತು. ಹಂಗಾಗಿ ಜನ ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಮಕ್ಳಿಗೂ ಅಷ್ಟು ಪೇಷನ್ಸ್ ಇಲ್ಲ ಅಲ್ಲಿ ನಿಂತ್ಕೊಂಡು ಕಾಯೋ ಅಷ್ಟು. ನಮಗೂ ಕೂಡ ಸಿಕ್ಕಾಬಟ್ಟೆ ಟೆನ್ಷನ್ ಆಗೋಯ್ತು. ಬೇಡಪ್ಪ ಅಷ್ಟೊಂದು ಜನದ ಮಧ್ಯೆ ನಿಜ ಹೋಗೋಕ್ಕೂ ಇಷ್ಟ ಆಗಲ್ಲ, ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಇಷ್ಟ ಆಗಲ್ಲ. ಸರಿ ಆಯಿತು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲೇ ಒಂದು ಚಿಕ್ಕದಾಗಿ ಪಾರ್ಕ್ ಥರ ಇತ್ತು. ನಮ್ಮ ಮಕ್ಳು ಇಲ್ಲೇ ಆಟ ಆಡ್ತೀವಿ ಅಂದರು. ಸರಿ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ, ಅದನ್ನಾದರೂ ಆಡ್ಸೋಣ, ಅವ್ರು ಖುಷಿ ಆಗ್ತಾರೆ ಅಂದ್ಬಿಟ್ಟು ಅಲ್ಲೇ ಆಟ ಆಡಿಸಿ ಐಸ್ ಕ್ರೀಮು ಜ್ಯೂಸು ಅದು ಇದು ಅಂದ್ಕೊಂಡು ಒಂದು ಸ್ವಲ್ಪ ಪಪ್ಸು ಎಲ್ಲ ತಿಂದ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಅವ್ರ ಜೊತೆ ಆಟ ಆಡಿಸ್ಕೊಂಡು. ಇದೆಲ್ಲ ಹಾಳಾಗಿದೆ ಸ್ವಲ್ಪ ವೆಹಿಕಲೆಲ್ಲ, ಬಟ್ ಓಕೆ ಮಕ್ಳಿಗೆ ಅದನ್ನೇ ನೋಡೋಕ್ಕೆ ಒಂಥರ ಖುಷಿ, ಅದನ್ನು ಆಡೋಕ್ಕೆ ಅವ್ರಿಗೆ ಒಂಥರ ಖುಷಿ. ನೋಡಿದ್ವಿ ಜನ ಕಡಿಮೆ ಆಗ್ತಾರೇನೋ ಅಂತ, ಆಗಲೇ ಇಲ್ಲ. ತುಂಬಾ ನಿಧಾನಕ್ಕೆ ಹೋಗ್ತಿತ್ತು ಬೋಟು ಕೂಡ. ಇದಕ್ಕೆ ನಾವು ದುಡ್ಡು ಕೊಟ್ಟು ಹೋದ್ರೂ ಕೂಡ ವೇಸ್ಟ್ ಅಂತ ಅನ್ನಿಸ್ತು. ಹಂಗಾಗಿ ಬೇಡ ಅಂತ ಅಂದ್ಕೊಂಡು ಇನ್ನೊಂದ್ಸಲ ಯಾವಾಗಾದರೂ ಅನ್ಸೀಸನ್ ಟೈಮಲ್ಲಿ ಬಂದರೆ ಆರಾಮಾಗಿ ಎಲ್ಲ ಓಡಾಡಿಕೊಂಡು ಎಲ್ಲದನ್ನು ನೋಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು. ಯಾಕಂದರೆ ನಮಗೆ ರಿಟರ್ನ್ ಬರೋದಕ್ಕೆ ಟೈಮ್ ಆಗ್ತಿತ್ತು. ಹಂಗಾಗಿ ಕತ್ಲೆ ಆಗೋಕ್ಕೆ ಮುಂಚೆ ಹೊರಟ್ಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ನಾವು ರಿಟರ್ನಿಗೆ ಹೊರಟ್ವಿ. ಮೈಸೂರಿಗೆ ಬಂದು ಮೈಸೂರಿಂದ ಮಂಡ್ಯ ಮದ್ದೂರು ನಮ್ಮ ಕುಣಿಗಲ್ಗೆ ನಾವು ರೀಚ್ ಆದ್ವಿ. ಆಲ್ಮೋಸ್ಟು ಮನೆಗೆ ಬರೋ ಅಷ್ಟರಲ್ಲಿ 12 ಗಂಟೆನೇ ಆಗೋಯಿತು. ಅಲ್ಲಿ ಊಟಕ್ಕೆಲ್ಲ ನಿಲ್ಲಿಸ್ಕೊಂಡು ಮಧ್ಯದಲ್ಲಿ. ಮತ್ತು ಬರಬೇಕಾದ್ರೆ ಒಂದು ಒಳ್ಳೆ ವ್ಯೂ ಸಿಕ್ತು. ಬಂಡೀಪುರ ಫಾರೆಸ್ಟ್ಗೆ ಎಂಟರ್ ಆದಾಗ ಪ್ರಾಣಿಗಳೆಲ್ಲ ಸಿಕ್ತು ಇವತ್ತು ಕೂಡ ನೋಡೋದಕ್ಕೆ. ಅದನ್ನೆಲ್ಲ ನೋಡಿಕೊಂಡು ನಾವು ಬಂದ್ವಿ. ವಾಪಸ್ ಬರಬೇಕಾದ್ರೆ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಖುಷಿಯಾಯಿತು. ಅಂದರೆ ಆ ನೇಚರು ಆ ವೆದರ್ ಎಂಥವ್ರಿಗೂ ಇಷ್ಟ ಆಗೇ ಆಗುತ್ತೆ. ಅದಕ್ಕೆ ಎಲ್ಲ ನೋಡ್ಕೊಂಡಾಗೆ ಬರ್ತಾಯಿದ್ವಿ. ಬರಬೇಕಾದ್ರೆ ಪ್ರಾಣಿಗಳೆಲ್ಲ ಸಿಕ್ತು. ಇವಾಗಲೂ ಹೋಗ್ಬೇಕಾದ್ರೂ ಕೂಡ ಸೇಮ್ ಟೈಮಿಂಗ್ಸಿಗೆ ಹೋಗಿದ್ವಿ, ರಿಟರ್ನ್ ಬರಬೇಕಾದ್ರೂ ಸೇಮ್ ಟೈಮಿಗೆ ಬಂದ್ವಿ. ಹಾಗಾಗಿ ವ್ಯೂ ಚೆನ್ನಾಗಿತ್ತು. ಲೈಟಾಗಿ ಮಳೆ ಕೂಡ ಬಂದಿತ್ತು. ವೆದರು ಅಷ್ಟೇ ಫುಲ್ ಚಿಲ್ಲಾಗಿ ಕೂಲಾಗಿತ್ತು. ಒಂದು ಒಳ್ಳೆ ಟ್ರಿಪ್ಪು, ಒಂದು ಒಳ್ಳೆ ಮೆಮೊರಿ ಲೈಫಲ್ಲಿ ನಿಮಗೆ ಫ್ಯಾಮಿಲಿ ಜೊತೆ ಈ ಥರ ಹೋಗಿದ್ವಿ ಅನ್ನೋದನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮೂರ ಕಡೆ ನಾವು ವಾಪಸ್ ಬರ್ತಾಯಿದ್ದೀವಿ. ಬರಬೇಕಾದ್ರೆ ಅನಿಸುತ್ತೆ ಎಷ್ಟು ಬೇಗ ಮನೆಗೆ ಹೋಗ್ತೀವೋ, ಎಷ್ಟು ಬೇಗ ನಮ್ಮ ಮನೇಲಿ ನಾವು ಹೋಗಿ ನೀರು ಕುಡಿತೀವೋ, ಎಷ್ಟು ಬೇಗ ನಮ್ಮ ಊರಿನ ಊಟ ಮಾಡ್ತೀವೋ, ಎಷ್ಟು ಬೇಗ ಹೋಗಿ ನಮ್ಮ ಮನೇಲಿ ನಾವು ನಿದ್ದೆ ಮಾಡ್ತೀವೋ ಅಂತಲೇ ಅನ್ನಿಸ್ತಿರುತ್ತೆ. ಹಂಗಾಗಿ ಅದೇ ಥರ ಫೀಲಿಂಗ್ ಎಲ್ಲರಿಗೂ ಅಷ್ಟೇ. ಟ್ರಿಪ್ ಮುಗಿಸ್ಕೊಂಡು ಬರುವಾಗ ಅದೇ ಫೀಲಿಂಗೇ ಆಗೋದು. ಒಂದಿನ ಹೋದರೂ ಅಷ್ಟೇ, 2 ದಿನ ಹೋದರೂ ಅಷ್ಟೇ. ಹೋಗ್ಬೇಕಾದ್ರೆ ಇರೋ ಅಂಥ ಜೋಶ್ ಬರಬೇಕಾದ್ರೆ ಇರೋಲ್ಲ. ನವಿಲು ನೋಡಿ ನಮ್ಮೂರ ಕಡೆ ಕೋಳಿಗಳು ಓಡಾಡುತ್ತಲ್ಲ, ಆ ಥರ ರೋಡ್ ಸೈಡಲ್ಲೇ ಓಡಾಡ್ತಿತ್ತು. ಅದನ್ನೆಲ್ಲ ನಿಲ್ಲಿಸ್ಬಾರ್ದು ವೆಹಿಕಲ್ಗಳನ್ನ ಅಂತ ಹೇಳಿದ್ರು ಕೂಡ ಜನಗಳು ಬುದ್ಧಿ ಕಲಿಯಲ್ಲ. ನಿಲ್ಲಿಸಿ ಅವಕ್ಕೆಲ್ಲ ಏನೇನೋ ಕೊಡೋದೆಲ್ಲ ಮಾಡ್ತಿದ್ರು. ಆನೆಗಳು ಜಿಂಕೆಗಳು ಎಲ್ಲ ಸಿಕ್ತು ನೋಡೋಕ್ಕೆ. ಫುಲ್ ಖುಷಿಯಾಗಿ ಮಕ್ಕಳು ಎಲ್ಲ ನೋಡಿಕೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ವಾಪಸ್ ನಮ್ಮೂರ ಕಡೆ ನಾವು ಬಂದ್ವಿ. ನಮ್ಮ ಕರ್ನಾಟಕ ಬಾರ್ಡ್ರ್ ಹತ್ರ ಬಂದಾಗ ಏನೋ ಒಂಥರ ಖುಷಿ. ಮತ್ತು ನಮ್ಮೂರಿಗೆ ನಾವು ವಾಪಸ್ ಹೋಗ್ತಿದ್ದೀವಲ್ಲ, ಸೇಫಾಗಿ ವಾಪಸ್ ಹೋಗ್ತಿದ್ದೀವಲ್ಲ ಅನ್ನೋ ಒಂದು ಖುಷಿಯಲ್ಲೇ ವಾಪಸ್ ಬಂದ್ವಿ. ಮತ್ತು ಕರೆಕ್ಟ್ ಟೈಮಿಗೂ ಕೂಡ ರೀಚ್ ಆದ್ವಿ. ಕತ್ಲಾಗಕ್ಕೆ ಮುಂಚೆ ಮತ್ತು ಬಾರ್ಡರ್ದು ಟೈಮಿಂಗ್ಸ್ ಏನಿದೆ ಅದಕ್ಕೆ ಮುಂಚೆನೇ ರೀಚ್ ಆದ್ವಿ. ಟ್ರಾಫಿಕ್ ಎಲ್ಲ ಆಯ್ತಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಆದಷ್ಟು ಬೇಗನೆ ನಾವು ಹೊರಟು ಬಂದಿದ್ದು ಒಳ್ಳೇದಾಯ್ತು ಅಂತಲೇ ಅಂದ್ಕೊಂಡು ನಮ್ಮೂರ ಕಡೆ ನಾವು ವಾಪಸ್ ಬಂದ್ವಿ. ಇಲ್ಲಿಗೆ ಈ ನಮ್ಮ ಊಟಿ ಟ್ರಿಪ್ದು ಒಂದು ವಿಡಿಯೋ ಎಂಡ್ ಆಗುತ್ತೆ. ತುಂಬ ದಿನಗಳಿಂದ ಮಿಸ್ ಮಾಡ್ಕೊತಿದ್ರಿ ಅಂತ ಹೇಳ್ತಿದ್ರಲ್ಲ, ಹಾಗಾಗಿ ಆದಷ್ಟು ವಿಡಿಯೋನ ಡೈಲಿ ಹಾಕಿ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ನಾನು ಕೂಡ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಎಲ್ಲರ ಪ್ರೀತಿ, ನಿಮ್ಮ ಕಮೆಂಟ್ಸ್ಗಳನ್ನ. ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಬೇರೆ ವರ್ಕಲ್ಲಿ ಬ್ಯುಸಿಯಾಗಿದ್ದರಿಂದ ನಂಗೆ ಯೂಟ್ಯೂಬ್ಗೆ ಟೈಮ್ ಕೊಡೋದಕ್ಕೆ ಆಗಿರಲಿಲ್ಲ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಬರಬೇಕಾದ್ರೆ ಮೈಸೂರು ಪ್ಯಾಲೇಸ್ ಮುಂದೆ ಬಂದ್ವಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಅದು ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಹಾಗೆ ನೋಡಿಕೊಂಡು ನಾವು ವಾಪಸ್ ಬಂದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಫೋಟೋಸ್ ಇದರಲ್ಲಿ ಇರಲಿ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.